ಮೋಟರ್ ಒಳಗಡೆ ಏನಿದೆ ಇದು ತುಂಬ ಜನ ಕೇಳಿದ್ದೀರಾ, ಏನು ಸರ್ವಿಸಿಗೆ ಬಂದಿದೆ ಅಂತ ಹೇಳಿದ್ರೆ ಮೇಯ್ನ್ ಇದರಲ್ಲಿರೋದು ವೈಂಡಿಂಗ್ ಪ್ರಾಬ್ಲಮ್ ಆಗಿ ಇದು ಸರ್ವಿಸಿಗೆ ಬಂದಿರುವಂಥದ್ದು. ಸೊ ಇಂಥ ಪ್ರಾಬ್ಲಮ್ಸ್ ತುಂಬ ಬಂದಿದೆ, ಬಟ್ ಯಾವುದು ವೀಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಮೋಟರ್ ಇದು ರೀಸನ್ ಏನಂದರೆ ಸ್ವಲ್ಪ ವಾಟರ್ ವೆಟ್ಟಾಗಿದೆ, ಬಟ್ ಇದೇನು ಪ್ರಾಬ್ಲಮ್ ಆಗಲ್ಲ. ಆದ್ರೂ ಇದು ವೈಂಡಿಂಗ್ ಹೋಗಿದೆ. ರೀಸನ್ ಇವನು ಬ್ರೇಕ್ ಪ್ಯಾಡ್ಸ್ ಹೋಗಿದೆ. ಬ್ರೇಕ್ ಪ್ಯಾಡ್ಸ್ ಹೋದ್ಮೇಲೆ ಕ್ಯಾಲಿಪರು ಫುಲ್ಲು ಬ್ಲ್ಯಾಕ್ ಆಗಿದೆ. ಆ ಮೋಟರ್ ತಿರ್ಗೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಅದು ಬಂದುಬಿಟ್ಟು ಹಾರ್ಡಾಗಿ ಇಟ್ಕೊಂಡಿದೆ ಮೋಟರ್ನ. ಆದರೂ ಇವರು ಥ್ರಾಟಲ್ ರೈಸ್ ಮಾಡಿ ಸ್ವಲ್ಪ ಓಡಾಡಿರೋ ರೀಸನಿಂದ ಇದು ಓವರ್ ಹೀಟಾಗಿ ಆಗಿರೋವಂಥ ಇದು ಬಂದುಬಿಟ್ಟು ಫುಲ್ಲು ವೈಂಡಿಂಗು. ಮತ್ತು ಇದೇನು ಕಾಣಿಸ್ತಿದೆಯೋ ಇದು 3 ಫೇಸ್ ಸಪ್ಲೈ ಇದೇನೆ ಮೇಯ್ನು. ಮತ್ತು ಇಲ್ಲೆಲ್ಲ ಬಂದುಬಿಟ್ಟು ಮ್ಯಾಗ್ನೆಟ್ ಇರುತ್ತೆ. ಸೊ ಅದು ನಿಮಗೆ ತೋರಿಸ್ತೀನಿ. ಕಾಣಿಸ್ತಿದೆಯೋ ಇದು ಹಾಲ್ ಸೆನ್ಸರ್ ವೈರು. ಈ ರೆಡ್ಡು ಬ್ಲ್ಯಾಕ್ ಬಂದುಬಿಟ್ಟು ಇದಕ್ಕೆ ಪವರ್ ಸಪ್ಲೈ ಕೊಡುತ್ತೆ. ಇನ್ನು ನೀವೇನು ಥ್ರಾಟಲ್ನ ಆಕ್ಸಿಲರೇಷನ್ ಕೊಡ್ತೀರಲ್ಲ, ಆ ಥ್ರಾಟಲ್ ಆಕ್ಸಿಲರೇಷನ್ ಕೊಟ್ಟಾಗ ನಿಮಗೆ ಬ್ರೈನ್ ಟೈಪ್ ಅದು ವರ್ಕ್ ಮಾಡೋದಕ್ಕೋಸ್ಕರ ಹಾಲ್ ಸೆನ್ಸರು. ನೀವು ಯಾವ ರೇಂಜಿಗೆ ನೀವು ಬೇಕೋ ಆವಾಗ ಅದು ಸ್ಪೀಡ್ ವೇರಿಯೇಷನ್ ಆಗುತ್ತಲ್ಲ, ಆ ರೀಸನ್ ಇದೆ 3 ವೈರು. ಇದು ಹಬ್ ಮೋಟರಲ್ಲಿ ಮಾತ್ರ ಈ ಥರ ಸಿಗೋದು ನಿಮಗೆ. ಬಟ್ ಶಾಫ್ಟ್ ಡ್ರೈವ್ ಮೋಟರ್ಸಲ್ಲೆಲ್ಲ ಯಾವ ಥರ ಬರುತ್ತೆ ಅಂದರೆ ಈ ಮ್ಯಾಗ್ನೆಟ್ ಪರ್ಮನೆಂಟಾಗಿ ಸ್ಟೇಬಲ್ ಆಗಿರುತ್ತೆ, ಕೋರು ರನ್ ಆಗುತ್ತೆ. ನೆಕ್ಸ್ಟು ನಿಮಗೆ ರಿವೈಂಡಿಂಗ್ ಆದಮೇಲೆ ಮತ್ತೆ ಇದನ್ನು ಹಾಕಿ ಚೆಕ್ ಮಾಡಿ ತೋರಿಸ್ತೀವಿ. ಬಟ್